8 ತಿಂಗಳಿಂದ ಈ ಶಿರಂಡಿಲಿ ಅನ್ನ ತಿಂದಿದೀವಿ. ನಾವು ಭೂಮಿ ಕೊಡಕಲ್ಲ ಇಲ್ಲಿ ಬಂದು ಕೂತಿರೋದು. ನಾವು ನಮ್ಮ ಭೂಮಿ ನಾವು ಉಳಿಸ್ಕೊಳಕ್ ಬಂದು ಕೂತಿರೋದು. ಸರ್ಕಾರಕ್ಕೆ ನಮ್ಮ ತಾತಿರೇನು ಬರ್ಕೊಟ್ಟಿಲ್ಲ ಅವತ್ತೇನೆ ಭೂಮಿ ಕೊಟ್ಬಿಡ್ರಿ ಅಂತ. ನಮ್ಮ ತಾತಿರ್ ನಮ್ಗೆ ಇಷ್ಟ ಆಗಲನ ಅಷ್ಟಾಗ್ಲನ ಕೊಟ್ಟವ್ರೆ. ನಮ್ಮ ಮೊಮ್ಮಕ್ಳಿಗೆ ಭೂಮಿ ಬೇಕೇ ಬೇಕು ನಮಗೆ. ಇವರು ಅವಾಗಿಂದ ನಮ್ನೇನು ಯಾವ ರಾಜಕೀಯದವರು ನಮ್ನೇನು ವಿಚಾರಿಸ್ಕೊಳ್ಳಿಲ್ಲ, ಬಂದು ಕೇಳಿದಿರ ಇದ್ರು ತಾನೇ. ಇವಾಗ ಬಂದು ಆ ಕಡೆ ಈ ಕಡೆ ಬಂದು ಕೂತ್ಕೊಂಡ್ರೆ, ನೆನ್ನೆಯಿಂದ ಬಂದು ಟೆಂಟ್ ಹಾಕೊಂಡು ಕೂತ್ಕೊಂಡ್ರೆ ನಾವು ಭೂಮಿ ಬಿಟ್ಕೊಡ್ತೀವ? ನೋಡೋಣ ಅವ್ರದ್ದು ಎಷ್ಟು ದೂರ ಅದ ನಡೀತದ, ನಮ್ದು ಎಷ್ಟು ದಿನ ನಡೀತದ ನೋಡೋಣ. ಈಗ ರುಸ್ವಾತಿ ನೀರು ಅಂತವ್ರು ತಾನೆ. ಈಗ ಭೂಮಿ ಕಿತ್ಕೊಳಕ್ ನಿಂತವ್ರು ತಾನೆ. ಕೆರೆ ಹೊಡೆದು ಬಿಸಾಕ್ಬಿಡ್ಲಿ, ಅವ್ರ ತಾಕತ್ತಿದ್ರೆ ಕೆರೆ ಹೊಡಿಲಿ. ಸೊಳ್ಳೆ ಈಗ ಹಳ್ಳಿ ಸೊಳ್ಳೆ ಕಡಿತಾ ಇಲ್ವಾ? ಇಲ್ಲೇ ಕಡಿತಾವ ಸೊಳ್ಳೆ. ಈಗ ನಾವು ಎಷ್ಟು ತಂಗದ ಮರ ಬೆಳೆಸಿದೀವಿ, ಎಷ್ಟು ರೇಷ್ಮೆ ಬೆಳೆದಿದೀವಿ ಅನ್ನೋದು ನಮಗ್ ಗೊತ್ತು. ನಾವು ಬೆಳಗ್ಗೆ ದಿವಸ ದನ ಕರ ಎಲ್ಲ ಹೊಡ್ಕೊಂಡ್ ಕಟ್ಟಾಕ್ಬಿಡ್ತೀವಿ. ನಾಳೆ ಸಾಬ್ರು ಕುಯ್ಸ್ಬಿಡ್ಲಿ ಅವನು, ಭೂಮಿನ ನಮ್ದೆಲ್ಲ ಕಿತ್ಕೊಬಿಡ್ಲಿ. ಇಲ್ಲ ಇದ್ರಲ್ಲಿ ಬಂದು ಏರೋಪ್ಲೇನ್ ಅಲ್ಲಿ ಬಂದು ಇದು ಪಂಚಾಯತಿಗೂ ಇದಾಕ್ಬಿಡ್ಲಿ, ಬಾಂಬ್ ಹಾಕ್ಬಿಡ್ಲಿ. ಯಾಕ ಬಲಿಂಸೆ ಕೊಡ್ತಾವ್ರೆ ಸರ್ಕಾರದವ್ರು, ನಮ್ಗೆ ಬಲಿಂಸೆ ಕೊಡ್ತಾವ್ರೆ. ನಮ್ಗೆ ಯಾವ ಸರ್ಕಾರನೂ ಬೇಕಾಗಿಲ್ಲ. ನಾವ್ ರೈತರು ಗೇದಿ ನಾವ್ ಇಟ್ಟುಂಟಾ ಇದೀವಿ. ಕರೆಂಟ್ ಏನ್ ಅವ್ರ ಅಪ್ಪನ ಮನೆಯಿಂದ ಕೊಡ್ಲಿಲ್ಲ. ನಾವು ಗೇದಿ ಅವಾಗಿಂದ ದುಡ್ಡು ಕಟ್ಟಿದೀವಿ. ಯಾವನ್ಗುನು ಅವ್ನ 2,000 ಕೊಡೋದು ನಾವು ಜೀವನ ಮಾಡ್ತಾ ಇಲ್ಲ. ಅವನೇ ಬರ್ಲಿ 2,000 ಅಲ್ದೇ 5,000 ಕೊಡ್ತೀವಿ. ಇಲ್ಲಿ ಯಾರಿಗೂ ಕ್ಯಾನ್ಸರ್ ಬಂದಿಲ್ಲ, ಎಲ್ಲ ಚೆನ್ನಾಗಿದ್ದೀವಿ. ಅಭಿವೃದ್ಧಿ ನಮ್ಗೇನು ಮಾಡೋದ್ ಬೇಕಾಗಿಲ್ಲ. ನಾವು ಅಭಿವೃದ್ಧಿ ಆಗಿದ್ದೀವಿ, ನಮ್ಮ ಮಕ್ಳು ನಾವು ಚೆನ್ನಾಗಿದ್ದೀವಿ. ಇಲ್ಲಿರೋರು ಮಕ್ಳು ಮರಿನೆಲ್ಲ ಬಿಟ್ಟು ಸಂಸಾರ ಎಲ್ಲ ಬಿಟ್ಟು ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಂದಿರೆಲ್ಲ ಬಂದು ಹಗ್ಲರ ಹತ್ರ ಧರಣಿ ಮಾಡ್ಕೊಂಡು ಬೀದಿಲ್ ಕೂತಾವ್ರೆ. ಯಾವನಾರು ರಾಜಕೀಯದನ್ ಬಂದು ಕೇಳವನ ನಮ್ಗೆ ಯಾಕೆ ಇಷ್ಟು ಹಿಂಸೆ ಕೊಡ್ತಾವನೆ? ನೆನೆ ಒತ್ತವ್ರೆ ಬಂದು ನೆನ್ನೆಯಿಂದ ಧರಣಿ ಮಾಡ್ಕೊಂಡು ಕೂತಾವ್ರಲ್ಲ, ನೋಡೋಣ. ಇಲ್ಲ ನಮ್ಗೆ ಎಲ್ಲಾರ್ಗು ಸೇರಿ ಅವನ್ನೇ ಉಳಿಸ್ಕೋಬೇಕಾದ್ರೆ ನಮ್ಗೆ ಹಾಕ್ಬಿಡ್ಲಿ ಬಾಂಬ. ನಮಗೂ 1 ವರ್ಷದಿಂದ ಸಾಕಾಗೋಗದೆ. ಹಿಂಸೆ ಕೊಡ್ಬೇಡ್ದು ಮೇಡಮ್ ಅವರೇ. ರೈತರು ಅಂದ್ರೆ ರೈತರು ಓಟ್ ಹಾಕಿರೋದಕ್ಕೆ ಅವನು ಒಬ್ಬ ರಾಜಕಾರಣಿ. ರೈತ ಓಟ್ ಹಾಕ್ತೇ ಹೋಗಿರ ಅವ್ನ ಮೇಲೆ ಕುತ್ಕೊಳಕ್ ಆಯ್ತಾಯ್ತಾ? ಕೆಳಗೆ ಕುತ್ಕೋಬೇಕಾಯ್ತು. ನಮ್ಮಿಂದ ಅವನಿಂದ ನಾವಲ್ಲ. ನಾವ್ ಬೆಳೆಯ ಹಾಲು ಕುಡಿಯೋದು, ನಾವ್ ಬೆಳೆಯ ಅನ್ನ ತಿನ್ನೋದು, ನಾವ್ ಬೆಳೆಯ ಎಳ್ನೀರು ಕುಡಿಯೋದು, ನಾವ್ ಬೆಳೆಯ ರಾಗಿ ತಿನ್ನೋದು. ಶುಗರ್ BP ಬರ್ತದೆ. ರಾಗಿ ಹಿಟ್ಟ ಉಣ್ಬೇಕಾಗಿರೋದು, ಅನ್ನನೂ ತಿನ್ನಕಾಯ್ತಾ ಇಲ್ಲ, ಉಪ್ಪಿಟ್ಟು ಚಿತ್ರಾನ್ನ ತಿನ್ನಕಾಯ್ತಾ ಇಲ್ಲ. ಇವತ್ತೆಲ್ಲ ನಾವ್ ಬೆಳಿತಾ ಇರೋದೇ ತಿಂತಾ ಇರೋದು. ಅವ್ನ ಯಾಕೆ ನಮ್ಗೆ ಇಷ್ಟು ಹೊಟ್ಟೆ ಉಸ್ತಾವನು ಆ ಭಗವಂತನ್ ಗೊತ್ತು. ನೋಡಿ ದಯವಿಟ್ಟು ಕೇಳ್ಕೊತಾ ಇದ್ದೀನಿ, ಯಾವ ಸರ್ಕಾರನೂ ನಮ್ಗೆ ಬೇಕಾಗಿಲ್ಲ. ನಾವು ಇಷ್ಟ ದಿನ ಸರ್ಕಾರಕ್ಕೆ ಮರ್ಯಾದೆ ಕೊಟ್ಟು ನಮ್ಮ ಪಾಡ್ಗೆ ನಮ್ನ ನೆಮ್ಮದಿಯಾಗಿ ಬಿಟ್ಬಿಡ್ಲಿ. ನಾವೇನೋ ರೈತರುಗಳು ಅಂಬ್ಲಿ ಕುಡಿತೀವ, ಅಣ್ಣ ಸೊಪ್ಪು ತಿಂತೀವ, ನಾವು ಬದುಕೋತೀವಿ. ನಮ್ಮ ರೈತರುಗಳನ್ನ ಬಿಟ್ಬಿಡ್ಲವ, ನೆಮ್ಮದಿಯಾಗಿ ಬಿಟ್ಬಿಡ್ಲಿ. ಯಾವ ಸರ್ಕಾರನೂ ಬೇಕಾಗಿಲ್ಲ ನಮ್ಗೆ. ನಿಮ್ದು ಎಷ್ಟು ಎಕರೆ ಜಾಗ ಇದೆ, ಏನೇನ್ ಬೆಳಿತಾ ಇದೀರಾ? ನಾವ ರೇಷ್ಮೆ ಬೆಳಿತೀವಿ, ಅಡಿಕೆ ಅದೇ, ಸೀಮೆ ಹುಲ್ಲದೆ, 8 ಹಸ್ಕೊಳ್ಳೋದೆ, 150 ಮಟ್ಟೆ ನಾವು ರೇಷ್ಮೆ ಬೆಳಿತೀವಿ. 20 ದಿನಕ್ಕೊಂದು ಬೆಳೆ ಬೆಳಿತಾ ಇದೀವಿ. ಬೇಕಾದ್ರೆ ಬಂದ್ರು ಚೀಟಿನೂ ಬೇಕಾದ್ರೆ ಇವತ್ತೂ ಕೊಡ್ತೀನಿ ಚೀಟಿನೇ. ನಮ್ಮ ಮಗ ಒಬ್ಬ ಕೆಲ್ಸಕ್ಕೆ ಹೋಯ್ತಾನೆ, ಒಬ್ಬ ಮಗ ರೇಷ್ಮೆನೆ ಮಾಡೋದು. ನಾವು ರೈತರ ಅಲ್ಲ ಅಂದ್ಮೇಲೆ ರೈತರ ಅಲ್ದಿರ ಇಷ್ಟು ಜನ ಬಂದು ಕೂತಿದೀವ? ರೈತರಲ್ದೇ ನಾವು ಕಾಡನ್ ಮರ್ಗಗಳ ನಾವೇನ್ ದೆವ್ವನು? ನಮಗೂ ಕಿಚ್ಚ ಹತ್ಬಿಟ್ಟ, ನಾವೇನ್ ದೆವ್ಗಳ ಇಲ್ಲಿ ಕೂತಿರೋರಲ್ಲ? ನಾವು ರೈತರಲ್ವಾ? ಬೆಳಗ್ಗೆ ಎದ್ದು ಒಂದ್ ಗಾಡಿ ಉಲ್ಕೂದ, ಒಂದ್ ಗಾಡಿ ಸೊಪ್ಪುದ, ಮಕ್ಳು ನೋಡ್ದ, ಮರಿ ನೋಡ್ದ, ಸ್ನಾನ ಮಾಡ್ದ ಬಂದ್ ಕೂತಿದೀವಿ. ನಾವ್ ಹೋಗಿ ಜಮೀನ್ ಮಾಡ್ಕೊಂಡು ಮಂಟಿದ್ದಾನೆ ಅನ್ನನೇ ತಿನ್ಬೇಕಾಗಿರೋದು. ಅಲ್ಲ ಮಂಟಿದಾನೆ ಬೀದಿಲಿರೋ ಮಣ್ಣ ಅನ್ನನೇ ತಿನ್ಬೇಕಾಗಿರೋದು. ನಾವು ರೈತರು ಹಂಗೆ ಬಿಡ್ಬೇಕು. ನೀವು ಸಾವುಕಾರ ಹಂಗೆ ಇರ್ಬೇಕು. ರೈತರು ಎಲ್ಲ ಅಂದ್ಮೇಲೆ ರೈತರಲ್ದಿರ ಇಲ್ಲಿರೋ ಮರ್ಗಗಳ, ದೆವ್ವಗಳ, ಪೀಡೆಗಳ ಅವ್ನು ಎಷ್ಟು ಚೆನ್ನಾಗ್ ಮಾಡ್ಕೊ ನಾವು ಕರ್ಕ ಬರ್ಲಿ ನೋಡೋಣ. ಇವತ್ತು ಆದದಾಗ್ಲಿ ನೋಡೇ ಬಿಡ್ತೀನಿ. ಇವತ್ತು ರೈತರು ದೆವ್ವಗಳು ಏನ್ ಇಷ್ಟೊಂದು ಮನ್ಸರಿಗೆ ಕೊಡ್ಬೇಡ್ದು. ಇಷ್ಟು ಕೊಲೆನ ಕೊಡ್ತೀವಿ ಅಂತ ಇಷ್ಟು ಕೊಲೆ ಕೊಡ್ಬೇಡ್ದು. ನೀನೆಲ್ಲ ಕೂತ್ಕೊಂಡು ಎಡಮೇಳ ಗೋಡೆ ಮಧ್ಯೆ ಮಾತಾಡಿದ್ರೆ ನಾವ್ ಹೆಂಗೆ ಅಂತ ಮಾತಾಡೋಣ? ಬಂದು ಇಲ್ಲಿ ಕೇಳಿ, ಇವಾಗ ಬರ್ಲಿ, ತಾಕತ್ತಿರ ಬರ್ಲಿ ನಮ್ಮ ಹತ್ರ. ಹೆಂಗಸರುಗಳು ಎಷ್ಟು ಜನ ಇದ್ದೀವ, ತಾಕತ್ತಿರ ಬಂದೇ ಬಿಡ್ಲಿ, ನೋಡೇ ಬಿಡೋಣ. ಕೂತ್ಕೊಳ್ಳಿ, ನಾವೇನು ಮಾಡಲ್ಲ. ನಮ್ಗೇನೋ ಉತ್ತರ ಕೊಟ್ಬಿಡ್ಲಿ, ಗೋರ್ ಹಾಕೊಳ್ಳಿ ಅಷ್ಟೇ. 2 ಮಾತು. ಬಂದಿದ್ ಕೂತ್ಕೊಳ್ಳಿ, ನಮ್ಗೇನು ಉತ್ತರ ಕೊಡ್ಬೇಕೋ ಕೊಡ್ಲಿ. ಈಗ ಅವ್ರ ಜಮೀನು ನಾವೇ ತಗೊಳಕ್ ರೆಡಿ ಆಗಿದ್ದೀವಿ. ನಮಗೂ 2 ಕುಂಟೆನೋ 5 ಕುಂಟೆನೋ 10 ಕುಂಟೆನೋ ಅವ್ರ ಜಮೀನ್ ನಮ್ಗೆ ಕೊಡ್ಲಿ, ನಾವು ತಗೊಳಕ್ ರೆಡಿ ಆಗಿದ್ದೀವಿ ರೈತರುಗಳು. ನಿನಗೆ ಮಾತ್ರ 1000 ಎಕರೆ ಬೇಕು, ನಿಮ್ಮ ಅಪ್ಪ ನಿಮ್ಮ ಅವನ ಹಾಕೊಳಕ್ಕೆ, ನಮ್ಮ ತಾತ ನಮ್ಮ ಅಜ್ಜಿನ ಹಾಕೊಳಕ್. ನಮ್ಗೆ 10 ಕುಂಟೆನೋ 5 ಕುಂಟೆನೋ ನಮ್ ಜಮೀನ್ ಬೇಡವೆ? ಅಲ್ಲ, ನಿನ್ಗೆ ಮಾತ್ರ 1000 ಎಕರೆ ಬೇಕು. ನಿಮ್ ತಾತ ನಿಮ್ಮ ಅಮ್ಮನ ಪೂಜೆ ಮಾಡಕ್ಕೆ, ಮಾರ್ಲಮೆ ಹಬ್ಬದಲ್ಲಿ ಹಬ್ಬ ಮಾಡಕ್ ಬೇಕು. ಹಳೆ ಮನೆ ಬೇಕು, ಹಳೆ ಜಮೀನ್ ಬೇಕು. ನಮಗ್ ಬೇಡವೇನವ? ನಾವೆಲ್ವಾಗನ? ನಾವು ರೈತರುಗಳು ಭೂಮಿ ಮೇಲೆ ಜೀವನ ಮಾಡಿರೋರು. ನಾವು ಅಪಾರ್ಟ್ಮೆಂಟ್ ಅಲ್ಲಿ ಇರಕಾಯ್ತದ? ನಮ್ಗಿರೋ ಸಾಕು, ನಮ್ಗೇನು ಬೇಡ. ನಾವ್ ಎಷ್ಟು ಯಾವ ಭೂಮಿಲಿ ಇದೀವೋ ಅದೇ ಭೂಮಿ ತಾಯಿ ಸಾಕು. ನಮ್ಗ್ ಭೂಮಿ ತಾಯಿನೇ ದೇವ್ರು, ಭೂಮಿ ತಾಯಿನೇ ಎಲ್ಲ. ನಮ್ಗೆ ಅನ್ನ ಕೊಡೋಳು ಭೂಮಿನೇ, ಎಲ್ಲ ಉತ್ಪಾದನೆ ಮಾಡೋಳು ಭೂಮಿನೇ. ನಾವು ಭೂಮಿ ಇಲ್ದಿರೋ ನಾವ್ ಯಾವ್ದು ಗೌರ್ಮೆಂಟ್ ಕೆಲ್ಸಕ್ಕೆ ನಿಂತ್ಕೊಳ್ಳಿಲ್ಲ.
ಈ ಭೂಮಿ ತಾಯಿ ಗೇದೆನೆ ನಾವು ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿರೋದು. ಏನು ಅಭಿವೃದ್ಧಿ ಮಾಡೋದು? ಅಪ್ಲಪ್ಪನ ಕೈ ಮಾಡೋದು ಅಭಿವೃದ್ಧಿನ? ಇಲ್ಲ ಮನೇಲಿ ಕಸ ಗುಡ್ಸೋದು ಅಭಿವೃದ್ಧಿನ? ಅವ್ನ ಹೆಂಡ್ರ ಮಕ್ಕಳು ತಿಕ್ಕ ತೊಳೆಯೋದು ಅಭಿವೃದ್ಧಿನ? ಅವ್ನ ಬಾತ್ರೂಮ್ ತೊಳೆಯೋದು ಅಭಿವೃದ್ಧಿನ? ನಮ್ಮ ಲೇಡೀಸ್ ಅವ್ನೇನು ಅಭಿವೃದ್ಧಿ ಮಾಡೋದು? ನಾವೇ ಅಭಿವೃದ್ಧಿ ಮಾಡ್ಕೊಂಡಿದೀವಿ. ಅವ್ನು ಚೆನ್ನಾಗಿರ್ಲಿ, ನಮ್ಮ ಪಾಡಕ್ಕೆ ಬಿಟ್ಬಿಡ್ಲಿ ಅಷ್ಟೇ.